ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಸೋನಿ 9 ನ್ಯೂಸ್ ಬೀದರ್ ಕನ್ನಡ ಸುದ್ದಿವಾಹಿನಿಯ ವೀಕ್ಷಕರು, NXT ಕೇಬಲ್ ಆಪರೇಟರ್ಗಳು ಮತ್ತು ಬೀದರ್ ಜಿಲ್ಲೆ ನಾಗರಿಕರು ಹಾಗೂ ವಿಶೇಷವಾಗಿ ವಿಶ್ವದಲ್ಲಿ ಆಧ್ಯಾತ್ಮಿಕ ಅನುಯಾಯಿಗಳು ಹೊಂದಿರುವ ಯೇಸು ಸ್ವಾಮಿ ಆರಾಧಕರಾದ ಕ್ರೈಸ್ತ ಬಾಂಧವರಿಗೆ ಸೋನಿ 9 ನ್ಯೂಸ್ ಬೀದರ್ ಕನ್ನಡ ಸುದ್ದಿವಾಹಿನಿಯ ವ್ಯವಸ್ಥಾಪಕರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು ಡಿಸೆಂಬರ್ 25ರಂದು ಆಚರಣೆ ಮಾಡುವ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ದೇವರು ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿದ್ದರು. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನ ಮಂಗಲ್ಪೇಟ್ದ ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ರೆವರೆಂಡ್ ಡಿಸೋಜಾ ಥಾಮಸ್ ಅವರು ವಿಶೇಷ ಆಶೀರ್ವಚನ ಸಂದೇಶ ನೀಡಿದ್ದರು. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಅನುಕೂಲವಾಗಲಿದೆ. ನಗರದಲ್ಲಿ 3 ಹೊಸ ಇಂದಿರಾ ಕ್ಯಾಂಟೀನ್ ಆರಂಭವಾಗಲಿವೆ ಎಂದರು ಸಚಿವ ರಹೀಂ ಖಾನ್. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಯಶಪ್ಪ ಪಪ್ಪು ಪಾಟೀಲ್ ಅವರ ನಿವಾಸದಲ್ಲಿ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರಾದ ಅಶೋಕ್ ಖೇಣಿ ಅವರ ನೇತೃತ್ವದಲ್ಲಿ ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಬರಮಾಡಿಕೊಂಡರು. ಬಿಜೆಪಿ ಕಚೇರಿಯಲ್ಲಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿರವರ 101ನೇ ಜಯಂತಿ ಆಚರಣೆ. ಕ್ರಿಸ್ಮಸ್ ಪರ್ವ ಚರ್ಚ್ಗಳಿಗೆ ವಿದ್ಯುತ್ ದೀಪಗಳಿಂದ ಜಗಮಗ. ವಿದ್ಯುತ್ ದೀಪಾಲಂಕಾರದಲ್ಲಿ ಕಂಗೊಳಿಸಿದ ಚರ್ಚ್ಗಳು. ತುಕಾರಾಂ ಲಾಡಕರ್ ಅವರ ನೇತೃತ್ವದಲ್ಲಿ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಾಂಕೇತಿಕವಾಗಿ ಮನಸ್ಮೃತಿ ದಹನ. ಶ್ರೀ ಮಡಿವಾಳೇಶ್ವರ ಶಿಶು ಮಂದಿರದ 22ನೇ ಶಾಲಾ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಆಚರಣೆ. ಸುದ್ದಿಯ ವಿವರಗಳು. ಬೀದರ್ ನಗರ ಸೇರಿ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ಹಬ್ಬದ ಹಿನ್ನೆಲೆ ಎಲ್ಲ ಚರ್ಚ್ಗಳಲ್ಲಿ ಸೇರಿದ ಸಮಾಜದ ಬಾಂಧವರು ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಎನ್ನುವ ಸದುದ್ದೇಶದಿಂದ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ನಗರದ ಮಂಗಲ್ಪೇಟ್ನಲ್ಲಿರುವ ಐತಿಹಾಸಿಕ ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಸಂಭ್ರಮ ಕಳೆಗಟ್ಟಿತ್ತು. ನಗರ ಸೇರಿ ವಿವಿಧ ಕಡೆಯಿಂದ ಆಗಮಿಸಿದ ಕ್ರಿಶ್ಚಿಯನ್ ಸಮಾಜದ ಬಾಂಧವರು ಒಂದೆಡೆ ಸೇರಿ ಚರ್ಚ್ ಹಾಗೂ ಆವರಣದಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದರು. ಹೊಸ ಬಟ್ಟೆ ತೊಟ್ಟು ಶಿಸ್ತಿನಿಂದ ಚರ್ಚಿಗೆ ಆಗಮಿಸಿ ಜನರು ಅಷ್ಟೇ ಶಾಂತ ರೀತಿಯಿಂದ ದೇವರಿಗೆ ನಮಿಸಿ ಪ್ರಾರ್ಥಿಸಿದ್ದರು. ಕೇಕ್ ಕತ್ತರಿಸುವ ಮೂಲಕ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಿದ್ದರು. ಮೇಣದ ಬತ್ತಿಗಳನ್ನು ಪ್ರಜ್ವಲಿಸಿದ್ದರು. ಪೌರಾಡಳಿತ ಸಚಿವ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಖಾಶಂಪೂರ್ ಅವರು ಚರ್ಚ್ನ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದರು. ರೆವರೆಂಡ್ ಡಿಸೋಜಾ ಥಾಮಸ್ ಅವರು ಮಾತನಾಡುತ್ತಾ, ಕ್ರಿಸ್ಮಸ್ ಅಂದರೆ ಆಧ್ಯಾತ್ಮಿಕವಾದ ಅರ್ಥ ಏನೆಂದರೆ ದೇವರನ್ನ ಆರಾಧಿಸುವಂಥದ್ದು. ಕ್ರಿಸ್ಮಸ್ ಅಂದರೆ ಕೇವಲ ಸಂತೋಷ ಮತ್ತು ಉಡುಗೊರೆಗಳು, ತಿಂಡಿ ತಿನಿಸುಗಳು ತಿನ್ನುವುದು, ಕುಡಿಯುವುದು, ಧರಿಸಿಕೊಳ್ಳುವುದು ಸಮಯವಲ್ಲ. ಇದು ಮನುಷ್ಯನ ಇತಿಹಾಸದಲ್ಲಿ ದೇವರು ಮಾಡಿದ ಬಹಳ ದೊಡ್ಡ ಕಾರ್ಯವನ್ನು ನೆನೆಸುವ ಪವಿತ್ರವಾದ ಸಮಯ. ಸಾವಿರಾರು ವರ್ಷಗಳ ಹಿಂದೆ ಪ್ರವಾದಿಗಳು ಹೇಳಿದ್ದರಂತೆ ಇಸ್ರೇಲ್ ದೇಶದ ಬೆತ್ಲೆಹೆಮ್ ಎಂಬ ಸಣ್ಣ ಹಳ್ಳಿಯಲ್ಲಿ ನಮ್ಮವರಿಗಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದನು. ಆತನೇ ಯೇಸು ಕ್ರಿಸ್ತನು. ಸತ್ಯವೇದದ ಪ್ರಕಾರ ಯೇಸು ಹುಟ್ಟಿದ ರಾತ್ರಿ ಆಕಾಶದಲ್ಲಿ ದೇವದೂತರು ಪ್ರತ್ಯಕ್ಷರಾಗಿ ಕುರುಬರಿಗೆ ಮಹಾಸಂತೋಷದ ಸಂದೇಶವನ್ನು ತಂದರು. ಇಂದು ದಾವಿದನ ಊರಿನಲ್ಲಿ ನಿಮಗೆ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನೇ ಕರ್ತನಾದ ಕ್ರಿಸ್ತನು. ಈ ಸಂದೇಶದ ಮಹತ್ವವನ್ನು ನಾವು ಅರಿಯಬೇಕು. ಯೇಸುವಿನ ಜನನದ ಮೂಲಕ ದೇವರು ಇಡೀ ಜಗತ್ತಿಗೆ ತನ್ನ ನಿಷ್ಕಲ್ಮಶವಾದ ಪ್ರೀತಿ, ಶಾಂತಿ ಮತ್ತು ಕ್ಷಮೆಯ ಸಂದೇಶವನ್ನು ಕಳುಹಿಸಿದ್ದನು. ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮಗೆ ನಿತ್ಯ ಜೀವನವನ್ನು ನೀಡಲು ಬಂದನು. ಗೋದಲಿಯಲ್ಲಿ ಮಲಗಿದ್ದ ಆ ಮಗು ಮುಂದೆ ಜಗತ್ತನ್ನೇ ಬದಲಾಯಿಸುವ ದೈವಿಕ ಶಕ್ತಿಯಾಗಿದ್ದು ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ರೆವರೆಂಡ್ ಡಿಸೋಜಾ ಥಾಮಸ್, ರೆವರೆಂಡ್ ಪೀಟರ್, ರೆವರೆಂಡ್ ಜಾನ್ ರೂಸಫ್, ಡಾಕ್ಟರ್ ಅನುಪಮಾ, ರೆವರೆಂಡ್ SL ತುಕಾರಾಂ, ರೆವರೆಂಡ್ ವಿಜಯ್ ಕುಮಾರ್ ದಾವಿದ್, ರೆವರೆಂಡ್ ಇಮ್ಯಾನ್ಯುಯಲ್ ಪ್ರದೀಪ್ ಕುಮಾರ್, ರೆವರೆಂಡ್ B ಧೂಳಪ್ಪ, ಮಿಚೆಲ್ ಜೋಸೆಫ್, ಜಯಪ್ರಕಾಶ್ S, ಪೌರಾಡಳಿತ ಸಚಿವ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಖಾಶಂಪೂರ್, ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್, JDS ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್, ರಾಜು ಚಿಂತಾಮಣಿ, ವೈಜನಾಥ್ ಯನಗುಂದೆ, ಧನರಾಜ್ ಹಂಗರ್ಗಿ, ಹನುಮಂತ್, ಸುದರ್ಶನ್ ಸುಂದರ್ರಾಜ್, ಉಲ್ಲಾಸಿನಿ ಮುದಾಳೆ, ಶಾಲಿನಿ, ಪ್ರದೀಪ್ ಗುಂಟಿ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಇತರರು ಭಾಗವಹಿಸಿದ್ದರು. ಈಗ ಒಂದು ಭಯಂಕರವಾದಂತ ನಡುಭಕ್ತಿ ಹೋಗಿತ್ತು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 15 ಮಿನಿಟ್ಗಳಾಗಿ ಸಿಕ್ಕಿದರು ವ್ಯರ್ಥ, ಯಾವ ಪ್ರಯೋಜನ ಆಗಲಿಲ್ಲ. ಆ ವ್ಯಕ್ತಿಗೆ ಯೇಸು ಸ್ವಾಮಿ ಎಲ್ಲೇ ಇದ್ದಾನೆ. ಆಕೆ ಲಾಭ ತಗೊಂಡು ಹೋದ್ರು. ಶಿಲುವೆ ಮೇಲಿದ್ದಂತ ಕಳ್ಳನು ದೊಡ್ಡ ಅಪರಾಧನೆ ಕ್ಷಮಿಸಲ್ಪಟ್ಟಿದ್ದು ಪರಲೋಕ ರಾಜ್ಯದಲ್ಲಿ ದೇವರ ಜೊತೆಯಲ್ಲಿ ಹೋದ.
ಅದಕ್ಕಾಗಿ ಕಂಪ್ಯಾಷನ್ ಮತ್ತು ರೆಸರೆಕ್ಷನ್ ಇವೆರಡು ಬಹಳ ದೇವರ ದೊಡ್ಡ ಅದ್ಭುತವಾದಂತಹ ಯೇಸುವಾಗಿದ್ದಾನೆ. ಅದಕ್ಕೆ ಒಂದು ಸಾರಿ ಒಬ್ಬ ವ್ಯಕ್ತಿ ಇಲ್ಲಿಂದ ಆತನು ಡೆಲ್ಲಿಗೆ ಪ್ರಯಾಣ ಮಾಡ್ತಾರೆ. ಲಗೇಜ್ಗಳು ಚೆಕ್ ಮಾಡ್ತಾರೆ. ಲಗೇಜ್ಗಳು ಚೆಕ್ ಮಾಡುವಾಗ ಅದರಲ್ಲೆಲ್ಲ ಇದ್ದಾಗ ಅದು ಒಂದೇ ಪವರ್ ಬ್ಯಾಂಕ್ನಿಂದ ಆತನ ಸಾಮಾನುಗಳು ಹಿಡ್ಕೊಂಡು ಅದರಿಂದ ಆತನ ಸಾಮಾನು ಬೇಗ ಚೆಕಪ್ ಆಗಿಲ್ಲ. ಅವರು ಯಾವ ಮೀಟಿಂಗ್ ಹೋಗ್ಬೇಕಾಗಿತ್ತು ಅದಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ. ಒಂದು ಪವರ್ ಬ್ಯಾಂಕ್ ಆತನಿಗೆ ಮೀಟರ್ ಚಿಕ್ಕ ಪಾಪನಿ ಅಂತ ಧಾರ್ಮಿಕವಾದ ವ್ಯಕ್ತಿ ಆಗಿರ್ಬೋದು, ಧನ ಐಶ್ವರ್ಯ ಇರ್ಬೋದು, ಧನ್ ಮನ್ ಸಬ್ ಕುछ आपके पास होगा लेकिन ಹಂಗೆ ಕೆಮ್ಸ್ತಾರೆ ಕೈ ಏರ್ಪೋರ್ಟ್ಸ್ತಾರೆ. ಪವರ್ ಬ್ಯಾಂಕ್ ನೀವು ಬಿಡ್ತಾ ಇಲ್ಲ ಅಂದ್ಮೇಲೆ ದೊಡ್ಡ ಒಂದು ಸಣ್ಣ ಪಾಪಕ್ಕೆ ದೇವ್ರ ಪರಲೋಕ ಕರ್ಕೋತಾನೆ. ನಮ್ಗೆ ಕರ್ಕೋಬೋದ್ರಿ, ಪರಲೋಕ ಮಾಡಿದ್ವಿ ಬರ್ರಿ, ಆ ಪವರ್ ಬ್ಯಾಂಕ್ ಎಲ್ಲ ಹೋಗ್ಲಿ ಬಿಡು, ನೀ ಅದ್ರ ಸಣ್ಣ ಪಾಪ ಮಾಡಿ ನಾ ಕ್ಷಮಿಸ್ತೀನಿ, ಪರಲೋಕ ಬಲ ನಂಬಿಗಸ್ತನಾದ ಒಳ್ಳೆ ಆಳು ಪರಲೋಕ ರಾಜ. One small sin will stop you to enter into the kingdom of God. ನಿಮ್ಮನ್ನು ನೀವು ಕೇಳಿಸ್ಕೊಳ್ಳಿ, ಇನ್ವಾಲ್ವ್ಮೆಂಟ್ ಮಾಡಿ. ಕ್ರಿಸ್ಮಸ್ ಈಸ್ ನಾಟ್ ಸೆಲೆಬ್ರೇಷನ್, ಕ್ರಿಸ್ಮಸ್ ಈಸ್ ನಿಜವಾಗಿ ನಡೆದಂತ ಘಟನೆ. ಒಬ್ಬ ಡ್ರಗ್ ಡೀಲರ್ ವ್ಯಾಪಾರ, ಇದು ನಿಜವಾಗಿ ನಡೆದಂತ ಘಟನೆ ಇದೆ. ಅದು ಡ್ರಗ್ಸ್ಗಳು ಎಲ್ಲ ಮಾರಾಟ ಮಾಡಿ ಒಂದ್ಸಾರಿ ಪೊಲೀಸ್ ಕೈಗೆ ಸಿಕ್ಕಾಕೊಂಡು ಹಿಡಿದ್ರು, ಅರೆಸ್ಟ್ ಮಾಡಿದ ಮೇಲೆ ಆತನು ಚಿಂತೆಗೆ ಒಳಗಾದ. ನಾ ಏನ್ ಮಾಡ್ಲಿ? ಆ ಲಾಯರ್ ಇನ್ ದ ಸಿಟಿ, ಒಬ್ಬ ದೊಡ್ಡ ವಕೀಲನನ್ನು ಆತನು ಪಡ್ಕೊಂಡ. ಆ ವಕೀಲನು ಇದ್ದ ಸಲುವಾಗಿ ಮೇಲೆ ಅದೇ ಲಾಯರ್ಗೆ ಆತನು ಮತ್ತೆ ಹೇಳ್ತಾನೆ, ಹಿಂಗಾಗಿದೆ, ನೋ ಡೋಂಟ್ ವರಿ, ಐ ಆಮ್ ವಿತ್ ಯು, ಐ ಆಮ್ ಯುವರ್ ಲಾಯರ್, ನಾನು ನಿನ್ನ ಏನಾದ್ರೂ ಚಿಂತೆ ಇಲ್ಲ, ಹೇಗಾದ್ರೂ ಮಾಡಿ ಹೊರಗಡೆ ಬರ್ತೇನೆ ಅಂತ ಹೇಳಿ ಇದೇ ಒಂದು ಹೆಮ್ಮೆಯಿಂದ ಆತನು ಓಡಾಡ್ತಾ ಇದ್ದ. ಮತ್ತೆ ಹೆಚ್ಚು ಶುರು ಮೇಲೆ ತಗೊಂಡು ಬಂದ್ರು. ಹಸ್ತಾ ಇದ್ದಾನೆ ಫೋನ್, ವಕೀಲ್ ಸಾಬ್ರಿಗೆ, ಹಲೋ ಫೋನ್ ಈಸ್ ಔಟ್ ಆಫ್ ಕವರೇಜ್ ಏರಿಯಾ. ಫೋನ್ ಅಂತ ಅಂಟತಾನೆ ಇಲ್ಲ. ಏಟ್ ಹೆಮ್ಮೆ ಪಟ್ಟ ಫೋನ್ ಹತ್ತಲೇ ಇಲ್ಲ. ಯಾರು ವಕೀಲ ಈತನ ಪರವಾಗಿ ವಾದ ಮಾಡ್ತಾ ಇದ್ದಾನೋ ಆ ವಕೀಲನಾಗಿ ಕುಳಿತಿದ್ದಾನೆ. ಅದಕ್ಕೆ ಫೋನ್ ತೆಗೆದು ಫೋನ್ ಮಾಡಿದರೂ ಪ್ರಯೋಜನ. ನಮಗಾಗಿ ಹುಟ್ಟಿ ಬಂದಂತ ದಿವ್ಯ ರಕ್ಷಕನೇ, ಇವತ್ತು ಸ್ವಾಮಿ ನೀನು ಬೆತ್ಲೆಹೇಮ್ ಗೋದಲಿ ಅಲ್ಲ, ಇವತ್ತು ನನ್ನ ಹೃದಯದಲ್ಲಿ, ನಮ್ಮ ಹೃದಯದಲ್ಲಿ ಹುಟ್ಟಿ ಬಂದಂತ ಯೇಸು ಆಗಿದೆ. ದೇವರೇ, ನಮಗೆ ಎಲ್ಲ ಪಾಪ ಕೂಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆ ಲೋಕದ ರಕ್ಷಕನಾಗಿ ಹುಟ್ಟಿ ಬಂದಿದ್ದಿ. ಈ ಒಂದು ಪಾತಾಳದಿಂದ, ಈ ನರಕದ ಯಾತನೆಯಿಂದ ನಮ್ಮನ್ನು ಬಿಡಿಸಿ ನಮಗೆ ಪರಲೋಕಕ್ಕೆ ಕೊಂಡೊಯ್ಯಲು ನೀನು ಈ ಲೋಕಕ್ಕೆ ನರನಾಗಿ ಹುಟ್ಟಿ ಬಂದಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯಲ್ಲಿ ಕೂತಂತೆ ಎಲ್ಲ ನನ್ನ ಭಕ್ತ ಜನರನ್ನು ನೀನೇ ಆಶೀರ್ವಾದ ಮಾಡು. ಒಬ್ಬೊಬ್ಬರನ್ನು ಕರುಣಿಸು ದೇವರೇ. ಯಾರ್ಯಾರು ಯಾವ ಚಿಂತೆ, ಕಷ್ಟ, ನೋವು, ಸಮಸ್ಯೆಗಳಿದೆ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಸ್ವಾಮಿ. ಹಾಲೆಲೂಯಾ. ಯೇಸುವೇ, ಪ್ರತಿ ಒಬ್ಬೊಬ್ಬರನ್ನು ಮುಟ್ಟು ದೇವರೇ. ಪ್ರತಿ ಒಂದೊಂದು ಆತ್ಮದ ಜೊತೆ ನೀನು ಮಾತನಾಡು. ಅವರ ಹೃದಯದಲ್ಲಿ, ಅವರ ಕುಟುಂಬದಲ್ಲಿ ನೀನು ಪ್ರವೇಶ ಮಾಡು. ಅವರ ಕುಟುಂಬ ಸ್ವರ್ಗವನ್ನಾಗಿ ಮಾರ್ಪಡಿಸು ದೇವರೇ. ಅವರ ಜೀವಿತ ಪೂರ್ಣವಾಗಿ ಬದಲಾಯಿಸು ಸ್ವಾಮಿ. ನಿನ್ನ ಸ್ತೋತ್ರ. ಹೌದು ಕರ್ತನೆ, ನಾವೆಲ್ಲರೂ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಗೌರವ ನಿನಗಾಗಲಿ. ಯೇಸು ನಾಮದಲ್ಲಿ ಬೇಡುತ್ತೇನೆ ಸ್ವಾಮಿ, ಆಮೆನ್. 52ನೇ ಕೀರ್ತನೆ, 49ನೇ ಕೀರ್ತನೆ, 46, 52, 49 ಪ್ರಥಮವಾಗಿ ಹಾಡುವಂಥದ್ದು. ಶ್ರೀ ನೆಲ್ಸನ್ ಸನ್ ಆಫ್ ಶರಣಪ್ಪ ಅವರು ದೇವರು ಮಾಡಿರ್ತಕ್ಕಂಥ ಉಪಕಾರ ಮಾಡಿಕೊಂಡು ಕೃತಜ್ಞತೆ ಕಾಣಿಕೆಯಾಗಿ 5,000 ರೂಪಾಯಿ ಕೊಟ್ಟಿರುತ್ತಾರೆ. ಜನರಲ್ ಸೆಕ್ರೆಟರಿ ಅವರು ನಮ್ಮ ಮಧ್ಯಲ್ಲಿದ್ದಾರೆ. ಅವರು ಅಂತ್ಯಾಶೀರ್ವಾದ ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ.
ಲೋಕದವರನಾದ ದೇವರೇ, ನಿನ್ನ ಪರಿಶುದ್ಧ ಘನವಾದ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಪ್ರೀತಿ, ಪ್ರೇಮ, ಅನ್ಯೋನ್ಯತೆಯೊಂದಿಗೆ ಆಚರಿಸುವಂತ ಸೌಭಾಗ್ಯವು ನಿನ್ನ ಪ್ರಿಯ ಮಕ್ಕಳನ್ನು ನಮ್ಮೆಲ್ಲರಿಗೆ ಅನುಗ್ರಹ ಮಾಡಿಕೊಟ್ಟಿದ್ದೆ. ಇದಕ್ಕಾಗಿ ಸ್ತೋತ್ರ. ಕ್ರಿಸ್ಮಸ್ ಹಬ್ಬ ಇದೆ. ಇಡೀ ವಿಶ್ವನಲ್ಲಿ ಹಬ್ಬ ಆಚರಣೆ ಮಾಡ್ತಾರೆ. ಇವತ್ತು ನಾನು, ಬಂಡಪ್ಪ ಸಾಹೇಬರು ಮತ್ತು ರಮೇಶ್ ಪಾಟೀಲ್ ಅವರು ಇಲ್ಲಿ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಪ್ರಾರ್ಥನಾ ಸಲಹೆಯಲ್ಲಿ ನಾವು ಬಂದಿದ್ದೆವು. ಅದರ ಸಲಹೆ ಇಡೀ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಜನತೆಗೆ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ದೇವರು ಎಲ್ಲರಿಗೆ ಒಳ್ಳೆಯದು ಮಾಡಲಿ, ಎಲ್ಲರದ್ದು ಕಷ್ಟ ಏನಿದೆ ಅದೆಲ್ಲ ಹೋಗಲಿ ಈ ಹಬ್ಬ ಅಲ್ಲಿಂದ ಅಂತ ಹೇಳ್ತೀನಿ. ಜೀರ್ಣ ಆಗ್ತದ, ಹರ ಸಚ್ಚಲಾಗಿದೆ. ಸರ್ಕಾರಿ ಸವಾಲ್ 100 ರೂಪಾಯಿ, ಸರ್ಕಾರಿ ಸವಾಲ್ 100 ರೂಪಾಯಿ, 5 ಡಜನ್ ಕರೋಡ್. ಸರ್ಕಾರಿ ಸವಾಲ್ 100 ರೂಪಾಯಿ, 100 ರೂಪಾಯಿ. ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಅದೇ ರೀತಿ ಇವತ್ತ ಈ ಒಂದು ದೇವಾಲಯದಲ್ಲಿ ಬಂದು ಸುಮಾರು 25 ವರ್ಷ ಹಿಡಿದು ನಾನು ಇಲ್ಲಿ ಕ್ರಿಸ್ಮಸ್ ಹಬ್ಬದ ದಿವಸ ಬರ್ತೀನಿ. ನಮ್ಮ DS ಅವರು ಭಾಳ ಒಳ್ಳೆ ರೀತಿಯಿಂದ ದೇವರು ವಾಕ್ಯ ಓದಿದ್ದಾರೆ. ಹಾಗಾಗಿ ಇವತ್ತು ಆ ಯೇಸು ಕ್ರಿಸ್ತ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ. ಸಮಸ್ತ ನಮ್ಮ ಜನರಿಗೆ ಶಾಂತಿ, ಸಮೃದ್ಧಿ, ಅಭಿವೃದ್ಧಿ ಕೊಟ್ಟು ಹಾರೈಸಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಂದು ಸಲ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ನಾನು ಬೀದರ್ ಜಿಲ್ಲೆಯ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ನಾನು ಯೇಸು ನಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಈ ಸಮಯದಲ್ಲಿ ಕೋರಲು ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಆಗಮಿಸಿದಂಥ ಒಳ್ಳೆ ನಮ್ಮ ಮಿನಿಸ್ಟರ್ಸ್ಗಳು ನಮ್ಮ ಮಧ್ಯದಲ್ಲಿದ್ದಾರೆ. ರಹೀಮ್ ಖಾನ್ಜಿ ಅವರು ಮಿನಿಸ್ಟರ್ ಅವರು, ಮತ್ತು ನಮ್ಮ ಮಾಜಿ ಸಚಿವರು ಮತ್ತು ಮಿನಿಸ್ಟರ್ ಆಗಿರುವಂಥ ಶ್ರೀಯುತ ಬಂಡೆಪ್ಪ ಕಾಶಂಪುರ್ ಸಾಹೇಬರು ನಮ್ಮ ಮಧ್ಯದಲ್ಲಿದ್ದಾರೆ. ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು, ಗೌರವಾನ್ವಿತ ಎಲ್ಲ ಸದಸ್ಯರುಗಳು, ಮಹಾ ಪದವಿಯಲ್ಲಿ ಉನ್ನತ ಪದವಿಯಲ್ಲಿರುವಂಥ ಪ್ರತಿ ಒಬ್ಬೊಬ್ಬರು ಈ ಒಂದು ಕ್ರಿಸ್ಮಸ್ ಹಬ್ಬಕ್ಕಾಗಿ ಬಂದಿದ್ದಕ್ಕಾಗಿ ನಾನು ಜಿಲ್ಲಾ ಮೇಲ್ವಿಚಾರಕ ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಕೇಂದ್ರ ಸಭೆ ವತಿಯಿಂದ ಎಲ್ಲರಿಗೂ ಹಾರ್ದಿಕವಾದಂಥ ಶುಭಾಶಯಗಳು ಇವರಿಗೂ ಕೋರುತ್ತಾ, ನಮ್ಮ ಇಡೀ ನಾಡಿನ ಬೀದರ್ ಜಿಲ್ಲೆಗೂ ನಾನು ಯೇಸು ನಾಮದಲ್ಲಿ ಮತ್ತೊಂದು ಸಾರಿ ಈ ಒಂದು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಅಂಥೇಳಿ ನಾನು ಹೇಳ್ತಾ ನಾನು ಮುಗಿಸ್ತೇನೆ. ಇಂದಿನ ದಿವಸ ಆರಾಧನೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ದೇವರ ವಾಕ್ಯ ಸಾರಲಾಯಿತು. ಪ್ರೀತಿಯ ಯೇಸು ಸ್ವಾಮಿಯ ಪ್ರೀತಿಯ ಸಂದೇಶ ಹೇಗೆ ಆತನು ಜಗತ್ತಿಗೆ ಲೋಕರಕ್ಷಕನಾಗಿ ಹುಟ್ಟಿ ಬಂದಾಗ ಆ ಒಂದು ಆತನು ಎಲ್ಲರಿಗಾಗಿ ಹುಟ್ಟಿ ಬಂದಂಥ ಯೇಸು ಸ್ವಾಮಿ ಕೇವಲ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಅದು ಕ್ರೈಸ್ತರ ದೇವರಲ್ಲ, ಇಡೀ ನಮ್ಮ ಜಗತ್ತಿನ ಒಬ್ಬ ದೇವರಾಗಿದ್ದಾನೆ. ಎಲ್ಲರಿಗೂ ಒಂದು ಪ್ರೀತಿ, ಶಾಂತಿ, ಸಮಾಧಾನ ಆತನು ಈ ಲೋಕಕ್ಕೆ ತಂದಿದ್ದಾನೆ. ಮತ್ತು ಮಾನವರೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಕಲ್ವಾರಿ ಶಿಖರದ ಮೇಲೆ ಮರಣವನ್ನು ಹೊಂದಿ ಮತ್ತು ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿದ್ದು ಆತನು ಪರಲೋಕದಲ್ಲಿ ಆತನು ಇದ್ದಿದ್ದಾನೆ. ಮತ್ತು ತಿರುಗಿ ಲೋಕಕ್ಕೆ ನ್ಯಾಯ ತೀರಿಸಲು ಬರುವಾತನಾಗಿದ್ದಾನೆ. ಹೀಗಾಗಿ ಆತನನ್ನು ಆರಾಧಿಸುವಂಥದ್ದು ನಮ್ಮ ಭಾಗ್ಯ, ನಮ್ಮ ದೇವರ ಆಶೀರ್ವಾದ. ಅದಕ್ಕಾಗಿ ಇವತ್ತಿನ ಸಂದೇಶ ನಾಡಿನ ಎಲ್ಲ ನಮ್ಮ ಭಕ್ತರಿಗೆ ಕೊಡುವಂತೆ ದೇವರು ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ನಾನು ತುಂಬ ಹೃದಯದ ಎಲ್ಲ ನಮ್ಮ ಮೀಡಿಯಾ ಸಹೋದರರಿಗೆ ವಿಶೇಷವಾಗಿ 25ನೇ ಡಿಸೆಂಬರ್ ಜನ್ಮದಿನ, ಯೇಸು ಕ್ರಿಸ್ತನ ಜನ್ಮದಿನದ ಅಂಗವಾಗಿ ನಾವು ಇಡೀ ದೇಶವನ್ನೇ ದೇವರು ಇವತ್ತು ಜನ್ಮ ಒಂದು ತಾಳಿದ ದಿನ, ಕನ್ಯಾ ಮರಿಯಳಿಂದ ಗರ್ಭಿಣಿಯಾಗಿ ಪವಿತ್ರ ಆತ್ಮದಿಂದ ಹುಟ್ಟಿ ಬಂದಂಥ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದು ಈ ಜನರಿಗೋಸ್ಕರ ಮಾನವ ರೂಪಗಳನ್ನು ತಾಳಿ ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳನ್ನು ತನ್ನ ಧಾರೆಯನ್ನು ಹರಿದು ತನ್ನ ಪ್ರಾಣವನ್ನು ಧಾರೆ ಹರಿದುವಂಥ ಯೇಸು ಕ್ರಿಸ್ತನು ನಮ್ಮನ್ನು, ನಮ್ಮ ಜನರನ್ನು ಉದ್ಧಾರಗೋಸ್ಕರ ಮಾನವ ರೂಪ ತಾಳಿ ಬಂದಿದ್ದಂಥ ದೇವರಿಗೆ ನಾವು ವಂದನೆಗಳು ಸಲ್ಲಿಸ್ತೇವೆ. ಅದೇ ರೀತಿಯಿಂದ ಎಲ್ಲ ನಮ್ಮ ಕ್ರೈಸ್ತ ಜನರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತೇನೆ.
ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಅನುಕೂಲವಾಗಲಿದೆ ಎಂದು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ತಿಳಿಸಿದ್ದರು. ಇವರು ಇಂದು ಜಿಲ್ಲಾಡಳಿತ, ನಗರಾಭಿವೃದ್ಧಿ ಇಲಾಖೆ, ಮಹಾನಗರ ಪಾಲಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಓಲ್ಡ್ ಸಿಟಿಯ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ ಆವರಣದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಉಪಹಾರ ಸೇವಿಸಿ ಮಾತನಾಡಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವ ಆಶಯದಂತೆ ಹಾಗೂ ಯಾರು ಹಸಿವಿನಿಂದ ಇರಬಾರದು ಎಂಬ ಕಾರಣಕ್ಕೆ ನಗರ ಪ್ರದೇಶದ ಜನರಿಗೆ ಕೈಗೆಟುಕುವ ದರದಲ್ಲಿ ಆಹಾರ ನೀಡುವ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ಆರಂಭಿಸಲಾಗಿದೆ. ನಗರದ ಓಲ್ಡ್ ಸಿಟಿಯ ಜನರಿಗೆ ಮತ್ತು ಇಲ್ಲಿನ ಆಸ್ಪತ್ರೆಗೆ ಬರುವ ಜನರಿಗೆ ಈ ಕ್ಯಾಂಟೀನ್ನ ಉಪಯುಕ್ತವಾಗಲಿದೆ. ಬೀದರ್ ನಗರದಲ್ಲಿ 3 ಹೊಸ ಇಂದಿರಾ ಕ್ಯಾಂಟೀನ್ ಆರಂಭವಾಗಲಿವೆ ಎಂದರು. ನಗರ ಸಮಸ್ಯೆಗಳನ್ನು ಗುರುತಿಸಿ ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಹಾರ ಕೈಗೊಳ್ಳಲಾಗುವುದು. ರಸ್ತೆ ಮತ್ತು ಡ್ರೈನ್ಗಾಗಿ 100 ಕೋಟಿ ಹಾಗೂ 50 ಕೋಟಿ ವಿಶೇಷ ಅನುದಾನ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ನಗರೋತ್ಥಾನ ಯೋಜನೆಯಲ್ಲಿ 50 ಕೋಟಿಯಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಬಿ ಖಾತದ ಉಪಯೋಗ ಜನರು ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೋಸ್, ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಶಿವರಾಜ್ ರಾಥೋಡ್ ಸೇರಿದಂತೆ ನಗರಸಭೆಯ ಸದಸ್ಯರು ಮತ್ತು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. सर 1 मिनट लोड सर ಊಟ ರೆಡಿ ಮಾಡಿದರೆ ಆಮೇಲೆ ಅಧ್ಯಕ್ಷ ಸರ್ ಈ ಕಡೆ ಸರ್ ಇದು ಚಟ್ನಿ ऐसा है सर टेस्ट खाने में अभी तो ले रहे हैं यार तो ले रहे हैं 1800 दोनों दे दो आधा दो भाई कितने में ब्रेकफास्ट सर जरा सर जरा ಆಗಮಿಸಿರುವ ಸನ್ಮಾನ್ಯ ಸಚಿವರಿಗೆ ಮಹಾನಗರ ಪಾಲಿಕೆಯ ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಿಂದ ಸಚಿವರಿಗೆ ಶಾಲು ಮತ್ತು ಹೋಮ ನಾವು ಮಹಾನಗರ ಪಾಲಿಕೆಯ ಆಯುಕ್ತರಿಂದ ಹಾರ್ದಿಕವಾಗಿ ಸ್ವಾಗತ ಕೋರುವವರಿಗೆ AW ನಾಗನಾಥ್ ಸರ್ ಅವರು, ಅದೇ ರೀತಿಯಾಗಿ ಮಾನ್ಯ ಮಾಡಲಾಗುವುದು ಆಫೀಸರ್ ತಂದ್ರೆ ಸರ್ ಅವರಿಗೆ ಸ್ವಾಗತ ಮಾಡಬೇಕೆಂಬುದಕ್ಕೆ ಕೇಳಿಕೊಳ್ಳುತ್ತೇನೆ. ಮೋಹನ್ ಕಾಳೆಕರ್ ಸರ್ ಅವರು ಮುಂದ್ಗಡೆ ಇದ್ದಾರೆ. ಆಫೀಸರ್ ಅವರು ಉದ್ಘಾಟನೆಯ ಕುರಿತು ಮಾತಾಡುವವರಾಗಿದ್ದಾರೆ. तमिलनाडु नमस्कार. ये 100 करोड़ रुपए आपको सैंक्शन हुए, उसमें 50 करोड़ का टेंडर भी हो गया. ऑलरेडी ड्रेन और रोड्स के काम चालू हो जाएंगे ये वीक में. और 50 करोड़ रुपए सीएम स्पेशल फंड बोल के दिए हैं, उसका भी प्रपोजल बन रहा है. मोस्टली वो भी 1 महीने के अंदर उसका भी टेंडर हो जाएगा. वो भी रोड, ड्रेन्स और दूसरे स्कीम्स में भी मेरे म्यूनसिपैलिटी के स्पीड्स में इसमें भी कम से कम 50 करोड़ का वो अलग से काम चल रहा है. नगरोत्थान का काम है और वो भी काम 50% हुआ, 50% होने वाला है. क्योंकि बिदर बड़ा होते जा रहा है, बढ़ते जा रही है संख्या. जितना करते गए तो भी प्रॉब्लम्स होते हैं. और म्यूनसिपैलिटी कॉरपोरेशन का सिस्टम क्या है, नया ऑर्डर निकला है कि कब तक आपको 40-50 साल से सरकार गवर्नमेंट सपोर्ट करते आ रही है. इसलिए फाइनेंस डिपार्टमेंट और चीफ मिनिस्टर ये कर रहे हैं कि खुद के पैरों पे आप ठहरिए, खुद टैक्स वसूल करिए पब्लिक से और उसी टैक्स से डेवलपमेंट करिए बोल के डीसी को, कॉरपोरेशन कमिश्नर को डायरेक्शन आया है. तो इसके लिए जनता भी सपोर्ट करे और सभी कॉरपोरेटर, जितने 35 वार्ड है वो 35 वार्ड के कॉरपोरेटर भी कोशिश करें कि पब्लिक और म्यूनसिपैलिटी कॉरपोरेशन से संबंध अच्छे रख के काम करें. इतना बोल
ಬೀದರ್ ನಗರದ ಜೆಎನ್ ಕಾಲೋನಿಯಲ್ಲಿರುವ ದಕ್ಷಿಣ ಕ್ಷೇತ್ರದ ಎಸ್ಸಿ ಘಟಕದ ಅಧ್ಯಕ್ಷರಾದ ಯಶಪ್ಪ ಪಪ್ಪು ಪಾಟೀಲ್ ಅವರ ನಿವಾಸದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ನಿಮಿತ್ತ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರಾದ ಅಶೋಕ್ ಖೇಣಿ ಅವರ ನೇತೃತ್ವದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದ್ದರು. ಯಶಪ್ಪ ಪಪ್ಪು ಪಾಟೀಲ್ ಅವರು ಅಶೋಕ್ ಖೇಣಿ ಅವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಿದರು. ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಬಿ ಅವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದರು. ಅಶೋಕ್ ಖೇಣಿ ಪಪ್ಪು ಪಾಟೀಲ್ ಅವರ ಗೆಳೆಯರ ಬಳಗದ ವತಿಯಿಂದ ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಹಬ್ಬವನ್ನ ಬರಮಾಡಿಕೊಂಡರು. ಬಂದಂತಹ ಎಲ್ಲ ಅತಿಥಿಗಳಿಗೆ ಪಪ್ಪು ಪಾಟೀಲ್ ಅವರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದ್ದರು. ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಬಿ ಅವರು ಮಾತನಾಡುತ್ತಾ, ಕಷ್ಟ ಮತ್ತು ಕತ್ತಲಿನ ಈ ಜಗತ್ತಿನಲ್ಲಿ ಯೇಸುವಿನ ಜನನವು ನಮಗೆ ಬೆಳಕು ಮತ್ತು ಭರವಸೆಯನ್ನು ನೀಡುತ್ತದೆ. ಆತನಲ್ಲಿ ನಂಬಿಕೆ ಇಟ್ಟವರಿಗೆ ಎಂದಿಗೂ ಸೋಲಿಲ್ಲ ಮತ್ತು ಆತನ ಮೇಲೆ ಭರವಸೆ ಇಟ್ಟವರಿಗೆ ಎಂದಿಗೂ ಅಶುಭವಾಗುವುದಿಲ್ಲ. ಈ ಕ್ರಿಸ್ಮಸ್ ಹಬ್ಬದ ಸಂತೋಷವು ಕೇವಲ ಈ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ಆ ದೈವಿಕ ಪ್ರೀತಿ, ಶಾಂತಿ ಮತ್ತು ಭರವಸೆಯು ನಿಮ್ಮ ಇಡೀ ಜೀವನದಲ್ಲಿ ಇರಲಿ ಎಂದು ಹಾರೈಸುತ್ತೇವೆ. ತಂದೆಯಾದ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಕ್ರಿಸ್ಮಸ್ ಹಬ್ಬ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದರು. ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರಾದ ಅಶೋಕ್ ಖೇಣಿ ಅವರು ಮಾತನಾಡುತ್ತಾ, ಎಲ್ಲರಿಗೂ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ದೇವರು ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿದ್ದರು. ಈ ಸಂದರ್ಭದಲ್ಲಿ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರಾದ ಅಶೋಕ್ ಖೇಣಿ, ಚಂದ್ರಶೇಖರ್ ಚನ್ಶೆಟ್ಟಿ, ದೇವದಾಸ್ ಲಾಡೆ, ಮಾಜಿ ಅಧ್ಯಕ್ಷರು ರಮೇಶ್ ಬಿರಾದರ್ ಚಿಟ್ಟ, ಅಮೃತ್ ಪಟೇಲ್, ಖಾಜಾಪುರ್, ಯಶಪ್ಪ ಪಪ್ಪು ಪಾಟೀಲ್, ಶ್ಯಾಂಬೆಲ್ ಸೇರಿದಂತೆ ಅವರ ಕುಟುಂಬದವರು, ಬಡಾವಣೆಯ ಜನರು ಸೇರಿದಂತೆ ಇತರರು ಇದ್ದರು. ಭಾಳ ಎಲ್ಲ ಚರ್ಚಸ್ಗಳವರು ವಿಸಿಟ್ ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ನಮ್ಮ ಮಧ್ಯದಲ್ಲಿ ಬಂದಿರುವಂಥದ್ದು ನಮಗೆಷ್ಟು ಸಂತೋಷ, ನಮಗೆ ಆಶೀರ್ವಾದ ಎಂಬುದಾಗಿ ಕೂಡ ನಾನು ನೆನೆಸೋನಾಗಿದ್ದೇನೆ. ಈ ಸಮಯದಲ್ಲಿ ನಮ್ಮೆಲ್ಲರ ಪರವಾಗಿ ಕೂಡ ಸರ್ ಅವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ದೇವರು ಅವರಿಗೆ, ಅವರ ಕುಟುಂಬಕ್ಕೆ ಈ ಒಂದು ಕ್ರಿಸ್ಮಸ್ ಹಬ್ಬದ ಸಮಾಧಾನ, ಶಾಂತಿ, ಆರೋಗ್ಯ ಭಾಗ್ಯವನ್ನು ದೇವರು ದಯಪಾಲಿಸಿಕೊಳ್ಳಿ ಎಂಬುದರಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ನಿಮಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ದೇವರೇ, ನಮ್ಮೆಲ್ಲರಿಗೂ ಒಂದು ಅಧಿಕಾರವನ್ನು ಕೊಟ್ಟಿದ್ದೀರಿ. ನಾವೆಲ್ಲರೂ ಒಂದೇ ತಂದೆ ಮಕ್ಕಳನ್ನುವಂಥ ಅಧಿಕಾರ ಕೊಟ್ಟಿದ್ದೀ, ಅದು ಯೇಸು ಕ್ರಿಸ್ತನಲ್ಲಿ. ಈ ದಿವಸ ಕರ್ತನಿದು ಊರಿಗೆ ಮಾತ್ರ ಸೀಮಿತವಲ್ಲ, ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಲ್ಲ, ಒಬ್ಬ ಮನುಷ್ಯನಿಗೆ ಮಾತ್ರ ಸೀಮಿತವಲ್ಲ, ಇಡೀ ಪ್ರಪಂಚವೆಲ್ಲ ಸ್ವಾಮಿ ನಿಮ್ಮನ್ನು ಕೊಂಡಾಡುವಂತ ದಿನವಾಗಿದೆ. ಯಾಕೆಂದ್ರೆ ನೀವು ಒಬ್ಬ ಮನುಷ್ಯರಿಗಾಗಿ ಬಂದಂತ थोड़ा है साइलेंट.
ನಾನು ಮೆರಿ ಕ್ರಿಸ್ಮಸ್ ಮತ್ತು ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡ್ತೀನಿ. ಈ ವರ್ಷ ಲಾಸ್ಟ್ ವರ್ಷ ಚೆನ್ನಾಗಾಗಲಿ, ಎಲ್ಲರಿಗೆ ಎಲ್ಲರದ್ದು ಪ್ರಾಸ್ಪರಿಟಿ ಆಗಲಿ ಮತ್ತು ಎಲ್ಲರದ್ದು ಹೆಲ್ತ್ ಚೆನ್ನಾಗಿರಲಿ ಮತ್ತು ಪೀಸ್ ಇರಲಿ. ಥ್ಯಾಂಕ್ ಯು. 120 ಏಷಪ್ಪ ಪಪ್ಪಣ್ಣವರ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಮುಖ್ಯಸ್ಥರು ಮತ್ತು ಅದೇ ರೀತಿಯಾಗಿ ನಮ್ಮ ದೇವದಾಸ್ ಲಾಡೆ ಸರ್ ಅವರು ಹೀಗೆ ಅನೇಕರು ಸೇರಿಕೊಂಡು ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮತ್ತು ಈ ಮಧ್ಯರಾತ್ರಿ ನಾವೆಲ್ಲರೂ ಸೇರಿಕೊಂಡಿರುವಂಥ ಉದ್ದೇಶ ಒಂದೇ, ತಮ್ಮೆಲ್ಲರಿಗೂ ಇಡೀ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಮಾತ್ರವಲ್ಲದೆ ಈ ಮೀಡಿಯಾ ಮುಖಾಂತರ ನೋಡುವಂಥ ಪ್ರತಿಯೊಬ್ಬರಿಗೂ ನಮ್ಮ ಸಭೆಯಿಂದ ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಾವು ತಿಳಿಸುತ್ತೇವೆ. ಎಲ್ಲರ ಜೀವಿತದಲ್ಲಿ, ಎಲ್ಲರ ಕುಟುಂಬಗಳಲ್ಲಿ ದೇವರು ಸಮಾಧಾನ, ಶಾಂತಿ, ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲೆಂಬುದಾಗಿ ನಮ್ಮ ಒಂದು ಶುಭ ಆರೈಕೆ ಆಗಿದೆ. ಆ ರೀತಿಯಲ್ಲಿ ದೇವರು ಕಳೆದ ವರ್ಷವೆಲ್ಲ ದೇವರು ನಡೆಸಿದ್ದಾನೆ. ಈ ವರ್ಷ ಕೂಡ ಅದೇ ರೀತಿಯಲ್ಲಿ ದೇವರು ನಿಮ್ಮೆಲ್ಲರೂ ನಡೆಸಲೆಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮೆಲ್ಲರನ್ನೂ ನಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಆಮೇಲೆ ಮತ್ತೊಂದು ಆವರ್ತಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಜೈ ಕ್ರಿಸ್ತ. Merry Christmas. Happy Merry Christmas. Merry Happy Christmas. Olas Masiki. Jai. Anelas Masiki. Jai. ಅಡಿ ಅವನು ಒಬ್ಬರೇ ನಿಂದಿರ್ತಾವ. ಇಲ್ಲ ಇವೆ ಬೇಡ, ಈ ಕಡೆ ಮೂಲಿ ಹೋಗ್ಯಾವ. ಹಂಗಾದ್ರೆ ಅರ್ಬಿ ಎಲ್ಲ ಸುಡೈತಿ ಟೆಂಟ್ ಸುಡಲ್ಲ. ಅದು ಏನು ಬೇಕಲ್ಲ ಎಲೆಕ್ಟ್ರಿಕ್. ಇಲ್ಲ ಎಲೆಕ್ಟ್ರಿಕ್ ಅದ್ರಾಗ ಎಲ್ಲಕ್ಕಿಂತ ಇರೋದ್ರಿ, ಬೇರೆ ಇದ್ರೆ ಸುಡ್ತಿತ್ತು. ಕ್ರಿಸ್ಮಸ್ ಎತ್ತನ ಪಕ್ಕ ಬರ್ತಿದ್ದು ಹಾಗೆ ಹೋಗೇನಂತಿನಕ ಇಲ್ಲ ತೆಲಿಗೆ ಮೂಗು ಹಚ್ಚಿದ್ರೆ ಕೊನೆ ಸುಡ್ತಾವಿಲ್ಲ, ವಾಸ ಬಂದರೆ ಯಾವ್ದು ಇದನ್ನ ಬೀದರ್ ನಗರದ ಜಿಎನ್ ಕಾಲನಿ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಚರ್ಚ್ನಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ರೆವರೆಂಡ್ ಬಿ ಜಿಯರ್, ರೆವರೆಂಡ್ ಜೇಮ್ಸ್ ಪಾಸ್ಟರ್ ಅವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಹಬ್ಬವನ್ನು ಬರಮಾಡಿಕೊಳ್ಳಲಾಯಿತು. ಅಲ್ಲದೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದರು. ಕ್ರಿಸ್ಮಸ್ ಹಬ್ಬದ ಸಂಭ್ರಮ, ಶಾಂತಿ, ಪ್ರೀತಿಯ ಸಂಕೇತವಾದ ಈ ಪರ್ವ ಶ್ರದ್ಧೆ, ಭಕ್ತಿಯೊಂದಿಗೆ ಅದ್ಧೂರಿಯಿಂದ ಆಚರಿಸಲು ಕ್ರೈಸ್ತ ಬಾಂಧವರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜಿಲ್ಲೆಯಾದ್ಯಂತ ಎಲ್ಲ ಚರ್ಚ್ಗಳು ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿವೆ. ಕ್ಷಮೆ ಗುಣಕ್ಕಿಂತ ಶ್ರೇಷ್ಠ ಮತ್ತೊಂದಿಲ್ಲ ಎನ್ನುವ ಜೊತೆಗೆ ಮಾನವೀಯತೆಯ ಸಂದೇಶ ನೀಡಿದ ಏಸು ಕ್ರಿಸ್ತನ ಜನ್ಮದಿನಕ್ಕೆ ಭಾರಿ ತಯಾರಿ ನಡೆದಿದೆ. ಬಾಲ ಏಸು ಜನಿಸಿದ ತಾಣ ಜಯಿಸಿದ ಪುಟ್ಟ ಕೊಟ್ಟಿಗೆ ನಿರ್ಮಿಸಲಾಗಿದ್ದು, ಬಾಲ ಏಸುವಿನ ಕಲಾಕೃತಿ, ಮೇರಿ, ಜೋಸೆಫ್ ಹಾಗೂ ಕುರಿಗಳ ಬೊಂಬೆಗಳು, ಸೆಂಟೋಕ್ಲಾಕ್, ಕ್ರಿಸ್ಮಸ್ ಟ್ರೀಗಳು ಆಕರ್ಷಿಸುತ್ತಿವೆ. ರಾತ್ರಿಯಂತೂ ಚರ್ಚ್ಗಳು ನೋಡಲು ಕಣ್ಣನ್ನು ಸೆಳೆಯುತ್ತಿವೆ. ವಿಶ್ವಾದ್ಯಂತ ಜಾತಿ ಮತದ ಭೇದವಿಲ್ಲದೆ ಆಚರಿಸಲಾಗುವ ಕ್ರಿಸ್ಮಸ್ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಡಿಸೆಂಬರ್ 1ರಿಂದಲೇ ಕ್ರಿಸ್ಮಸ್ಗೆ ಚಾಲನೆ ದೊರಕಿದೆ. ನಾನಾ ಚಟುವಟಿಕೆಗಳು ನಡೆಯುತ್ತಿವೆ. ಚರ್ಚ್ಗಳಲ್ಲಿ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿವೆ. ಧರಿನಾಡಿಗೆ ಕ್ರಿಶ್ಚಿಯನರಿ ಮಿಷನರಿಗಳು ಆಗಮನದ ಬಳಿಕವೇ ಕ್ರಿಶ್ಚಿಯನ್ ಧರ್ಮ ಜಿಲ್ಲೆಗೆ ಕಾಲಿಟ್ಟಿದ್ದು, ಕ್ರಿಸ್ಮಸ್ ಹಬ್ಬ ಆಚರಣೆಯ ಪರಂಪರೆ ಆರಂಭವಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಬಿ ಜಯ, ರೆವರೆಂಡ್ ಜೇಮ್ಸ್ ಪಾಸ್ಟರ್, ಸುದರ್ಶನ್, ಸ್ಯಾಮ್ವೆಲ್, ದೇವದಾಸ್ ಲಾಡೆ, ಏಷಪ್ಪ ಪಪ್ಪು ಪಾಟೀಲ್, ವಿಲ್ಸನ್ ಕೋಟೆ, ಯೇಸುದಾಸ್ ಅಣ್ದೂರೆ, ಶಶಿಕಾಂತ್ ಚಂದ, ಸುನಿಲ್ ಅಣ್ದೂರೆ, ಸುಭಾಷ್ ರತ್ನ, ಪ್ರದೀಪ್ ಕುಮಾರ್, ಪಂಡಿತ್ ಅಂಕೇನೂರ್, ಸಮೃದ್ಧ್ ಸರ್ ಸೇರಿದಂತೆ ಮಹಿಳೆಯರು, ಮಕ್ಕಳು, ಬಡಾವಣೆಯ ಜನರು ಸೇರಿದಂತೆ ಇತರರು ಇದ್ದರು. ಏ ಅಪ್ಪಿ, ಆ ಹುಡುಗರಿಗೆ ಬಾರಿತ್ತೆ ಬಂದ್, ಆ ಒಳಗಿದ್ದವರಿಗೆಲ್ಲ ಬಂದ್. ಈ
ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಬಂದಿರುವಂಥ ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ದೇವರೇ, 2000 ವರ್ಷಗಳಿಂದ ನೀವು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಈ ಲೋಕದಲ್ಲಿ ಜನಿಸಿ ಬಂದಂಥ ದೇವರು ನೀನಾಗಿದ್ದಿ. ಅದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ದೇವರು, ಈ ದಿವಸ ನಮ್ಮ ಸಭೆಯ ಎಲ್ಲ ಸಭಾಪಾಲನಾ ಸಮಿತಿಯ ಸದಸ್ಯರು, ಯವನಸ್ಥ ಮಕ್ಕಳು, ಸಭೆಯವರು ನಾವೆಲ್ಲರೂ ಸೇರಿಕೊಂಡು ಸ್ವಾಮಿ ಹಬ್ಬದ ಶುಭಾಶಯಗಳನ್ನು ಸ್ವಾಮಿ ನಾವು ಒಬ್ಬರಿಗೊಬ್ಬರು ಹಂಚಿಕೊಳ್ಳುವಂಥ ಕೃಪೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ಇದು ಕೇವಲ ನಮ್ಮ ಸಭೆಗೆ ಮಾತ್ರ ಹಬ್ಬವಲ್ಲ, ಇಡೀ ಪ್ರಪಂಚಕ್ಕೆ ಹಬ್ಬವಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಸಂತೋಷ ಪಡುತ್ತಾ ಇದ್ದೇವೆ ಸ್ವಾಮಿ. ನಮ್ಮೆಲ್ಲರ ಸಂತೋಷಕ್ಕೆ ನಿಮ್ಮ ಜನ್ಮ ದಿವಸ ಕಾರಣವಾಗಿದೆ. ಅದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ದೇವರ ಈ ಸಮಯದಲ್ಲಿ ಇಲ್ಲಿ ತಲೆಬಾಗಿರುವಂಥ ನಮ್ಮೆಲ್ಲರನ್ನು, ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ನೀವು ಆಶೀರ್ವಾದ ಮಾಡಿರಿ ಕರ್ತನೆ. ದೇವರೇ ಸ್ವಾಮಿ, ನಾವೇನೇ ಮಾಡಿದರೂ ಕೂಡ ನಿಮ್ಮ ನಾಮದ ಮಹಿಮೆಗಾಗಿ ಮಾಡಲಿಕ್ಕಾಗುವಂತೆ ಕೃಪೆ ಮಾಡಿರಿ ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ದೇವರ ಈ ಸಮಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಕೇಕನ್ನು ಕಟ್ ಮಾಡುತ್ತಿರುವಾಗ ಯಾವ ರೀತಿಯಾಗಿ ಈ ಕೇಕ್ ಸಿಹಿಯಾಗಿದೆ, ಅದೇ ರೀತಿಯಾಗಿ ಸ್ವಾಮಿ ಈ ಒಂದು ಕ್ರಿಸ್ಮಸ್ ಹಬ್ಬದ ಸಮಾಧಾನ, ಶಾಂತಿ, ದೇವರೇ ಸಿಹಿ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಬರಲೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸರಾಗಿದ್ದೇವೆ. ಆ ದಿವಸ ಬೆತ್ಲೆಹೇಮಿನಲ್ಲಿ ಹುಟ್ಟಿ ಬಂದಿದ್ದೀರಿ. ಈ ದಿವಸ ನಮ್ಮೆಲ್ಲರ ಜೀವಿತಗಳಲ್ಲಿ ಸ್ವಾಮಿ ದೇವರು ನೀವು ಹುಟ್ಟಿ ಬಂದು ಹೊಸತನ, ನೂತನವನ್ನು ಸ್ವಾಮಿ, ಚೈತನ್ಯವನ್ನು ಸ್ವಾಮಿ ನಮ್ಮೆಲ್ಲರ ಜೀವಿತಕ್ಕೆ ನೀವು ಅನುಗ್ರಹ ಮಾಡಿಕೊಡಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಹಾಗೆ ಮಾಡುತ್ತಿರೋದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ದೇವರ ತಲೆಬಾಗಿರುವಂಥ ನಮ್ಮೆಲ್ಲರನ್ನು ನಿಮ್ಮ ಪರಿಶುದ್ಧ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆ ತಿರುಗಿ ಬರುವಾತನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ನಮ್ಮ ಪ್ರೇರಣಾ ಸ್ತೋತ್ರರು ಪೂರ್ವ ಪ್ರಧಾನ ಮಂತ್ರಿಗಳಾದ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ 101ನೇ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಭಾಪತಿಗಳಾದ ರಘುನಾಥರಾವ್ ಮಲ್ಕಾಪುರೆರವರು ಮಾತನಾಡುತ್ತಾ ಅಟಲ್ಜಿರವರ ಕಾರ್ಯವೈಖರ್ಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಮಾಜಿ ಪುಟಾಧ್ಯಕ್ಷರಾದ ಬಾಬುವಾಲಿ ಅವರು ಮಾತನಾಡುತ್ತಾ ಅಟಲ್ಜಿ ಅವರ ದೂರದೃಷ್ಟಿ ಉಳ್ಳವರಾಗಿದ್ದರು ಎಂದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಗುರುನಾಥ್ ಜಾಂತಿಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪೀರಪ್ಪ ಔರಾದೆ, ಕಿರಣ್ ಪಾಟೀಲ್, ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜ್ಕುಮಾರ್ ಪಾಟೀಲ್, ಲುಂಬಿಣಿ ಗೌತಮ್, ಸುಭಾಷ್ ಮಡಿವಾಳ್, ನಗರ ಘಟಕದ ಅಧ್ಯಕ್ಷರಾದ ಶಶಿಧರ್ ಹೊಸಳಿ, ಗ್ರಾಮಾಂತರ ಅಧ್ಯಕ್ಷರಾದ ದೀಪಕ್ ಗಾದ್ಗಿ, ಪ್ರಮುಖರಾದ ಬಾಬುರಾವ್ ಕಾರ್ಬಾರಿ, ಗುರುನಾಥ್ ರಾಜ್ಕೀರ, ಸಂತೋಷ್ ರೆಡ್ಡಿ, ವೀರು ದಿಗ್ವಾಲ್, ರಾಜೇಂದ್ರ ಪೂಜಾರಿ, ವಿಜಯಲಕ್ಷ್ಮಿ ಕೌಡ್ಗೆ, ಸರಸ್ವತಿ ಪಾಟೀಲ್, ರೋಹನ್ ವರ್ಮಾ, ನಿತಿನ್ ನವಲ್ಕರೆ, ಬಸವ ಮಲ್ಗೆ, ಭೀಮಣ್ಣ ಚಿಕ್ಪೇಟ್, ಪ್ರಕಾಶ್ ಮರ್ಖಲ್, ವಿಜಯ್ ಕುಮಾರ್ ಹೇಗೆ, ಮಹೇಶ್ ದೊಡ್ಡಿ, ಜಿಲ್ಲಾ ಮಾಧ್ಯಮ ಪ್ರಮುಖರಾದ ಶ್ರೀನಿವಾಸ್ ಚೌಧರಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು.
1927 ಡಿಸೆಂಬರ್ 25ರಂದು ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಶ್ರೇಣೀಕೃತ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಲಿಂಗಭೇದ, ಮಹಿಳೆಯರ ಮೇಲಿನ ದಬ್ಬಾಳಿಕೆ ಸೇರಿದಂತೆ ಅನಿಷ್ಟ ಸಾಮಾಜಿಕ ಪದ್ಧತಿಗಳ ಮೂಲವಾಗಿದ್ದ ಮನಸ್ಮೃತಿಯನ್ನು ಸಾರ್ವಜನಿಕವಾಗಿ ದಹಿಸಿದ ಐತಿಹಾಸಿಕ ದಿನಕ್ಕೆ ಇಂದು 98 ವರ್ಷಗಳು ಪೂರ್ಣಗೊಂಡಿದೆ. ಜಾತಿ, ಮೇಲು ಕೀಳು ಭಾವನೆ, ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ, ದೇವಿದಾಸಿ ಪದ್ಧತಿ, ಬತ್ತಲೆ ಸೇವೆ ಮುಂತಾದ ಅನೇಕ ಅನ್ಯಾಯಗಳಿಗೆ ಕಾರಣವಾಗಿದ್ದ ಮನುವಾದಿ ಸಂಹಿತೆಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಬೆಂಕಿ ಹಚ್ಚುವ ಮೂಲಕ ಸಮಾನತೆ, ಸ್ವಾತಂತ್ರ್ಯ ಹಾಗೂ ಭ್ರಾತೃತ್ವದ ಹೋರಾಟಕ್ಕೆ ದಿಕ್ಕು ತೋರಿಸಿದ್ದರು. ಸ್ವತಂತ್ರ ಭಾರತಕ್ಕೆ ಸಮಾನತೆಯ ಆಶಯದ ಸಂವಿಧಾನವನ್ನು ರೂಪಿಸಿದ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ ಅಮೂಲ್ಯವಾಗಿದ್ದು, ಸಂವಿಧಾನ ಅಂಗೀಕಾರದ ಸಂದರ್ಭದಲ್ಲಿಯೇ ಕೆಲವು ಸಂಘಟನೆಗಳು ಸಂವಿಧಾನದ ವಿರುದ್ಧ ಅಸಹನೆಯನ್ನು ವ್ಯಕ್ತಪಡಿಸಿದ್ದವು. ಇಂದಿಗೂ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಸವಾಲುಗಳು ಎದುರಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ರಕ್ಷಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ದಲಿತ ಸಂಘರ್ಷ ಸಮಿತಿ ಅಭಿಪ್ರಾಯಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟದ ಸ್ಮರಣಾರ್ಥವಾಗಿ ಹಾಗೂ ಸಮಾನತೆಯ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ದಲಿತ ಸಂಘರ್ಷ ಸಮಿತಿ ಬೀದರ್ ಜಿಲ್ಲಾ ಶಾಖೆಯ ಜಿಲ್ಲಾ ಸಂಚಾಲಕ ತುಕಾರಾಮ್ ಲಾಡಕರ್ ಅವರ ನೇತೃತ್ವದಲ್ಲಿ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಾಂಕೇತಿಕವಾಗಿ ಮನುಸ್ಮೃತಿ ದಹನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸಂದೀಪ್ ಕಾಂಟೆ, ಪ್ರದೀಪ್ ನಾಟೇಕರ್, ಶಿವಕುಮಾರ್ ನೀಲಿಕಟ್ಟಿ, ರವೀಂದ್ರ ಗೌಂಡೆ, ಸುನೀಲ್ ಸಂಗಮ್, ಶಿವರಾಜ್ ಲಾಡ್ಕರ್, ರಾಜ್ಕುಮಾರ್ ಚಂದನ್, ವಿಠಲ್ ಲಾಡೆ, ಮಲ್ಲಿಕಾರ್ಜುನ್ ಭಂಡಾರಿ, ಶ್ರೀಪತ್ ರೌದೀನೆ ಸೇರಿದಂತೆ ಅನೇಕ ದಲಿತ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಸಂಚಾಲಿತ ಶ್ರೀ ಮಡಿವಾಳೇಶ್ವರ ಶಿಶು ಮಂದಿರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮಂಗಲ್ಪೇಟ್ನಲ್ಲಿ 22ನೇ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ SB ಸಜ್ಜನ್ ಶೆಟ್ಟಿ ಅವರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಿದ್ದರು. ಮುಖ್ಯ ಅತಿಥಿಗಳಾದ ಮಾರುತಿ ಜಟ್ಗೊಂಡ ಹಾಗೂ ರಾಜ್ಕುಮಾರ್ ಪಾಟೀಲ್ ಅಷ್ಟೂರ್ ಅವರು ಪುಷ್ಪಾರ್ಚನೆ ಮತ್ತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಅತಿಥಿ ನುಡಿಯಲ್ಲಿ ಮಾರುತಿ ಜಟ್ಗೊಂಡ ಅವರು ಮಡಿವಾಳೇಶ್ವರ ಶಾಲೆ ಶಿಸ್ತು, ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಆಡಳಿತದ ಮೂಲಕ ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದ್ದರು. ವಿದ್ಯಾರ್ಥಿಗಳು ಗುರಿ ನಿಶ್ಚಯಿಸಿಕೊಂಡು ಸಮಯವನ್ನು ಸಮರ್ಥವಾಗಿ ಬಳಸಿ ಪಠ್ಯಕ್ರಮದ ಜೊತೆಗೆ ಪೂರಕ ಪುಸ್ತಕಗಳ ಓದಿಗೂ ಮಹತ್ವ ನೀಡಬೇಕು. ಮೊಬೈಲ್ ಫೋನನ್ನು ಮನರಂಜನೆಗಲ್ಲದೆ ಜ್ಞಾನಾಭಿವೃದ್ಧಿಗೆ ಬಳಸಬೇಕು ಎಂದು ಸಲಹೆ ನೀಡಿದ್ದರು. ರಾಜ್ಕುಮಾರ್ ಪಾಟೀಲ್ ಅಷ್ಟೂರ್ ಅವರು ಶಾಲೆಯ ಶೈಕ್ಷಣಿಕ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ನಿರಂತರ ಅಭ್ಯಾಸ ಮತ್ತು ಶ್ರಮದ ಮೂಲಕ ಶ್ರೇಷ್ಠ ಫಲಿತಾಂಶವನ್ನು ಸಾಧಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದರು. ಅಧ್ಯಕ್ಷ ನುಡಿಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ನಾಗೇಶ್ ರೆಡ್ಡಿ ಅವರು ದೇಶದ ಭವಿಷ್ಯ ತರಗತಿ ಕೋಣೆಯಲ್ಲಿಯೇ ರೂಪುಗೊಳ್ಳುತ್ತದೆ ಎಂದು ತಿಳಿಸಿ, ಶಾರೀರಿಕ ಹಾಗೂ ಭೌತಿಕ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆ ಬೆಳೆಯುವಂತಹ ಶಿಕ್ಷಣ ಅಗತ್ಯವಿದೆ ಎಂದು ಹೇಳಿದ್ದರು. ಬೆಳಕಿನ ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಸಾಯಂಕಾಲ ಸಂಸ್ಕಾರ ಭಾರತಿ ಕಾರ್ಯಕ್ರಮದಡಿ ಡೆಂಬಲ್ಸ್, ಯೋಗ, ಲೇಜಿಮ್, ಏರೋಬಿಕ್ಸ್ ಸೇರಿದಂತೆ ವಿವಿಧ ಶಾರೀರಿಕ ಪ್ರದರ್ಶನಗಳು ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಅರಳು ಮೊಗ್ಗು ಎಂಬ ಪುಸ್ತಕವನ್ನು ಮುಖ್ಯ ಅತಿಥಿ ಈರಪ್ಪ ಸುತಾರ್ ಅವರು ಬಿಡುಗಡೆಗೊಳಿಸಿದ್ದರು. ಸಂಸ್ಥೆಯ ಕಾರ್ಯದರ್ಶಿ ಹನುಮಂತರಾವ್ ಪಾಟೀಲ್ ಅವರು ವಾರ್ಷಿಕ ವರದಿಯನ್ನು ವಾಚಿಸಿದ್ದರು. SSLC ಪರೀಕ್ಷೆಯಲ್ಲಿ ಅಗ್ರಶ್ರೇಣಿ ಪಡೆದ ವಿದ್ಯಾರ್ಥಿಗಳು ಹಾಗೂ ಮಾರ್ಗದರ್ಶಕ ಶಿಕ್ಷಕಿ ಶ್ರೀಮತಿ ಅಶ್ವಿನಿ ಪಾಟೀಲ್ ಅವರಿಗೆ ಸನ್ಮಾನ ಮಾಡಲಾಯಿತು. ನಿರಂತರ ಹಾಜರಾತಿ ಹೊಂದಿದ ಹಾಗೂ ಜ್ಞಾನ ವಿಜ್ಞಾನ ಮೇಳಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವಿಶೇಷ ಬಹುಮಾನಗಳನ್ನು ವಿತರಿಸಲಾಯಿತು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.